ನಾನು ಎಲ್ಲೇ ಹೋದು ಪ್ರಮೀಳಾ ಜೋಶಿ ಅಂದಿದ ತಕ್ಷಣ ನನಗೆ ಮೋಲ್ ಬಗ್ಗೆನೇ ಮಾತಾಡ್ತಾರೆ. ನೆನಪಿಲ್ಲದೆ ಇದ್ರೂ ಗೊತ್ತಿಲ್ಲದೆ ಇರೋರು ಕೂಡ ಆ ಮೋಲ್ ಇದೆಯಲ್ಲ ಅವರೇನ ಪ್ರಮೀಳಾ ಜೋಶಿ, ಯಾವುದೋ ಬೇರೆ ಹೊರಗಡೆ ದೇಶದವ್ರು ಕೂಡ. ನಾನು ಅದನ್ನು ನನಗೆ ಹೇಳಿದ್ದಾರೆ ಅದನ್ನು. ಸೊ ಈ ಮೋಲ್ ಒಂದು ಅಡ್ವಾಂಟೇಜ್ ಅಂದರೆ ನನಗೆ ಕಂಡುಹಿಡಿತಾರೆ ಅಂತ. ನನ್ನ ಮಗಳಿಗೂ ಇದೆ ಇದು, ಅವಳಿಗೂ ಇದೆ. ಕೆಲವರು ಹೇಳ್ತಾರೆ ಹೆಣ್ಮಕ್ಳಿಗೆ ಈ ಲೆಫ್ಟ್ ಇರೋದು ತುಂಬ ಅದೃಷ್ಟ, ತುಂಬ ಅದೃಷ್ಟ. ನಿಮಗೂ ಅದೇ ಇದೆ, ಅದೃಷ್ಟ ಇದೆ ಹೇಳ್ತಾರೆ. ತುಂಬ ಜನ ಹೇಳಿದ್ದಾರೆ. ಏನು ಅದೃಷ್ಟನೋ ಇರೋದ್ರೊಳಗೆ ಅದೃಷ್ಟ ಅಂತಲೇ ಅಂದ್ಕೊಂಡಿದ್ದೀನಿ. ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ಅಷ್ಟೇ. ನೀವಿಬ್ರು ಹೇಗಿರ್ತೀರ ಸುಂದರ ಸರ್? ನೀವು ಯಾರು ನಿಮ್ಮಿಬ್ರಲ್ಲಿ ಜೋರು? ಯಾರು ಕೋಪ ಜಾಸ್ತಿ ಮಾಡ್ಕೊಳ್ಳೋದು? ಯಾರು ಬೈಯೋದು ಜಾಸ್ತಿ? ನೀವೇ ಕೋಪನಾ? ನೀವೇ? ನಾನಲ್ಲ, ನನ್ನ ಕೋಪ ಹೇಳ್ತೀನಿ. ತುಂಬ ಕೋಪ ಅಂದ್ಬಿಡುತ್ತೆ ಅವ್ರಿಗೆ. ಆ ಕೋಪ ನೋಡೋಕ್ಕೆ ಆಗಲ್ಲ. ಅಬ್ಬಾಬ ಕೆಟ್ಟ ಕೋಪ. ಆ ಕೆಟ್ಟ ಕೋಪ ಬರುತ್ತೆ ಆಗುತ್ತೆ. ಆದರೆ ಆ ಕೆಟ್ಟ ಕೋಪನ ಅದು ಹೆಂಗೆ ಮರ್ತೋಗ್ತಾರೋ ಗೊತ್ತಿಲ್ಲ. ಏನು ಮಾಡಿಲ್ಲ ಅವ್ರು, ಏನು ನನಗೇನು ಹೇಳೇ ಇಲ್ಲ. ಕ್ಷಣದಲ್ಲಿ ಬಂದುಬಿಡ್ತಾರೆ. ಬಂದುಬಿಟ್ಟು ಏನು ಗೊತ್ತಿಲ್ದಂಗೆ ಏನೋ ವಿಷಯ ಇರುತ್ತಲ್ಲ, ಅಮ್ಮಚ್ಚಿ ನೋಡೇ ಇದು ಅದ, ನೀನ ಮಾತಾಡ್ತಾ ಇರೋದು ನನಗೆ. ಇಷ್ಟೆಲ್ಲ ನನಗೆಲ್ಲ ಕೋಪವಾಗಿ ಮಾಡ್ಕೊಂಡು ಎಲ್ಲ ಮಾತಾಡಿದ್ದು, ಈಗ ನೀನು ನನ್ನ ಹತ್ರ ಬಂದು ಮಾತಾಡ್ತೀಯ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತೀನಿ. ಮಾತಾಡಲ್ಲ ಸುಮ್ಮನೆ. ಆದರೆ ನನ್ನ ಕೋಪ ಎಂಥದ್ದು ಅಂದರೆ ಅದು ಒಂದು ವಾರ ಇರುತ್ತೆ. ಒಂದು ವಾರ ಇರುತ್ತೆ ಅವ್ರ ಹತ್ರ. ಪಾಪ 10 ಸೆಕೆಂಡ್ ಇರುತ್ತೆ ಅಷ್ಟೇ. ಅಯ್ಯೋ ಅನ್ಸ್ಬಿಡುತ್ತೆ ಅವಾಗ. ನಾನು ಅದೇ ಒಂದು ವಾರ ಮಾತಾಡ್ತಾ ಇದ್ದರೆ ನಾನು ನಿಜವಾಗ್ಲೂ. ನಿಮಗೂ ಮತ್ತು ಮಗಳಿಗೆ ಈಗ ಮೊಮ್ಮಗೂ ಬಿಟ್ಟು ಬೇರೆ ಯಾವೆಲ್ಲ ವಿಚಾರಕ್ಕೆ ನೀವಿಬ್ರು ಕಿತ್ತಾಡ್ತೀರಾ ಅಂತ ಹೇಳಿ? 100% ನಾವು ಹೆಣ್ಮಕ್ಳು ತಾಯಿ ಮೇಲೇ ರೇಗಾಡೋದು. ಅದೇನಾದರೂ ಕಿರ್ಚೋದು, ಅರ್ಚೋದು, ಇನ್ನೂ ಊಟದ ಮೇಲೆ ತೋರಿಸೋದು, ಏನಾದರೂ ಅಮ್ಮನ ಜೊತೆ ನಾವು ಜಾಸ್ತಿ ಜಗಳ ಮಾಡೋದು. ನಿಮ್ಮಲ್ಲೂ ಅದೇ ಥರ ಇರ್ಬೋದು ಅಂದ್ಕೊಂಡಿದ್ದೀನಿ. ನಿಮ್ಮಿಬ್ರಿಗೆ ಜಗಳ ಯಾವುದಕ್ಕೆ ಬರುತ್ತೆ ಅಂತ ಹೇಳಿ? ಖಂಡಿತ ಇದೆ ಜಗಳ, ಅದು ಖಂಡಿತ ಮಾಡ್ತೀವಿ. ಕೆಲವೊಂದು ಏನಾಗುತ್ತೆ ಸಮಯ ಸಂದರ್ಭದಲ್ಲಿ ಅವಳಿಗೆ ಯಾರನ್ನೋ ಬೈಬೇಕಾಗತ್ತೆ, ಬೈಯೋಕ್ಕಾಗಲ್ಲ. ನಾನೇ ಸಿಗೋದು ಅವಳಿಗೆ. ಆ ಬೈಗಳೇ ಬೇರೆಯವ್ರಿಗೆ ಬೈಯೋದೆಲ್ಲ ನಾನು ಸಿಕ್ಕಾಕೊಂಡಿರ್ತೀನಿ. ಅವತ್ತು ನನ್ನ ಮೇಲೆ ಹಾಕ್ಬಿಡ್ತಾಳೆ. ನಾನೇನಮ್ಮ ಮಾಡಿದೆ, ನನ್ನ ಮೇಲೆ ಹಾಕ್ತೆ, ಇಲ್ಲ ನೀನೇ ಮಾಡಿದ್ದು ಅಂತ ಗಲಾಟೆ ಶುರು ಆಗುತ್ತೆ. ಆ ಶುರು ಆದಮೇಲೆ ನಾನು ಇದೇ ಥರ, ನನಗೆ ಯಾರಾದರೂ ಈಗ ಜಗಳ ಆಡಿದ್ರೆ ಮಾತಾಡೋಲ್ಲ, ಅದೇ ಥರ ಮಾಡ್ತೀನಿ. ಅವಳಿಗೆ ಅವ್ರ ಅಪ್ಪನ ಬುದ್ಧಿ. ನಾನು ಹೋಗಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತೀನಿ ಸುಮ್ಮನೆ ರೂಮಲ್ಲಿ, ಯಾರು ಮಾತಾಡೋದು ಬೇಡ ನನಗೆ ಅಂತ. ಅವಳೇ ಬರ್ತಾಳೆ, ಸಾರಿ ಅಮ್ಮ ಸಾರಿ, ನನಗೇನೋ ಒಂಥರ ಏನೋ ತಲೆಯಲ್ಲಿತ್ತು, ಏನೋ ಇದಾಯಿತು, ಇನ್ನೇನು ಮಾಡಲಿ, ಯಾರಿಗೆ ಬೈಲಿ, ಅದಕ್ಕೆ ನಿನಗೆ ಬೈದ್ಬಿಟ್ಟೆ, ಆ ಕೋಪ ನಿನ್ನ ಹತ್ರ ತೀರ್ಸ್ಕೊಂಬಿಟ್ಟೆ ಅಂತಾಳೆ. ಸೊ ಅದು ಅಲ್ಲಿಗೆ ಮುಗ್ದೋಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ ಅದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.